ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಸಾಹಿತ್ಯಗೆ ಅವ್ರ ಅಪ್ಪ ಕೊಡಿಸ್ತಾ ಇದ್ದ ಚಾಕ್ಲೇಟ್ನ ಕರ್ಣ ಕೂಡ ಗಿಫ್ಟ್ ಮಾಡ್ತಾನೆ. ಅದನ್ನ ನೋಡ್ಬಿಟ್ಟು ಸಾಹಿತ್ಯ ಅಂತೂ ತುಂಬಾನೇ ಖುಷಿ ಪಡ್ತಾಳೆ. ಕರ್ಣ ಎಷ್ಟು ಕೊಂದಿದೆ ಕರ್ಣ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ಬೇಕಾದ್ರೆ ಸಾಹಿತ್ಯ ನಿಮ್ಗೆ ಖುಷಿ ಆಯ್ತು ಅಲ್ವಾ ಅಂತ ಕರ್ಣ ಕೇಳ್ತಾನೆ. ಹೌದು ಕರ್ಣ, ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದಾಗ ಹಾಗಿದ್ರೆ ಕಣ್ಮುಚ್ಚಿ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ಬಿಟ್ಟು ಸಾಹಿತ್ಯ ಕಣ್ಮುಚ್ಚಿರ್ಬೇಕಾದ್ರೆ ಬೇಗ ಬನ್ನಿ ಕರ್ಣ, ಎಲ್ಲಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಕರ್ಣ ಇಲ್ಲಿ ಸಾಹಿತ್ಯಗೋಸ್ಕರ ಚಿಕ್ಕ ಟೆಡ್ಡಿ ಬಿಯರ್ನ ಗಿಫ್ಟ್ ಮಾಡ್ಬೇಕು ಅಂತ ತಗೊಂಡ್ ಬಂದಿರ್ತಾನೆ. ಸಡನ್ ಆಗಿ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದಿದ ತಕ್ಷಣ ಸಾಹಿತ್ಯ ಕಣ್ಬಿಡಿ ಅಂತ ಹೇಳ್ತಾನೆ. ತಗೊಳ್ಳಿ, ಇದು ನಿಮ್ಗೋಸ್ಕರ ಚಿಕ್ಕ ಟೆಡ್ಡಿ ಬಿಯರ್ ಅಂತ ಹೇಳಿದಾಗ ಕರ್ಣ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ ಕರ್ಣ, ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾಳೆ. ಸಾಹಿತ್ಯ ಯಾವಾಗ್ಲೂ ಕೂಡ ಪ್ರತಿ ವರ್ಷ ಇದೇ ರೀತಿ ಬರ್ಡೇನ ನಿಮ್ಮಪ್ಪ ವಿಶ್ವನಾಥ್ ಅವರು ಮಾಡ್ತಾ ಇದ್ರು ಅಲ್ವಾ ಅಂದಾಗ ಹೌದು ಕರ್ಣ ಅಂತ ಹೇಳ್ತಾಳೆ. ನೋಡು ಸಾಹಿತ್ಯ, ನಿಮ್ಮ ಅಪ್ಪನ ಸ್ಥಾನನ ನಾನು ಯಾವತ್ತೂ ಕೂಡ ತುಂಬೋಕ್ ಆಗೋದಿಲ್ಲ, ಅವರಷ್ಟು ಚೆನ್ನಾಗಿ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೂ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಸಾಹಿತ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಕರ್ಣನ ಹಗ್ ಮಾಡ್ಬಿಡ್ತಾಳೆ. ಅವಾಗ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇನ್ನು ಗ್ರೀಷ್ಮ ಕೂಡ ಟೈಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಕ್ಕ ನಾನು ಹೊರಡ್ತೀನಿ ಕಣೆ, ಟೈಮ್ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾಳೆ. ಇನ್ನೇನ್ ಗ್ರೀಷ್ಮ ಕೂಡ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ವನಜ ಕೂಡ ಬರ್ತಾಳೆ. 1 ನಿಮಿಷ ನಿಂತ್ಕೊ ಅಂತ ಹೇಳ್ತಾಳೆ. ನೋಡು, ನಿನ್ ನಾಟಕ ಎಲ್ಲ ಈ ಮನೇಲಿ ನೆಡ್ಸೋಕೆ ಬರ್ಬೇಡ ಅಂತ ಹೇಳ್ತಾಳೆ. ನಾನೇನ್ ಮಾಡ್ದೆ ಅಂತ ಗ್ರೀಷ್ಮ ಹೇಳಿದಾಗ ಸಾಕ್ ನಿಲ್ಲಿಸ್ತೀಯಾ ಅಂತ ಹೇಳ್ಬಿಟ್ಟು ಹುಡುಗರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಸ್ವಲ್ಪನೂ ಕೂಡ ನಿನ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ. ನೋಡು, ನಿಮ್ಮ ಅಕ್ಕನ ತರ ಇಲ್ಲಿ ಮಿಡಲ್ ಕ್ಲಾಸ್ ಬುದ್ಧಿನ ಈ ಮನೆಗೆ ತೋರ್ಸೋಕೆ ಬರ್ಬೇಡ, ಬಂದ್ರೆ ನಿನ್ ಕೆಲ್ಸ ಎಷ್ಟಿದೆನೋ ಅಷ್ಟು ಮಾಡ್ಕೊಂಡು ಸುಮ್ನೆ ಹೋಗ್ತಾ ಇರು ಅಂದಾಗ ಅದು ಅಂತ ಹೇಳೋಕ್ ಬರ್ತಾಳೆ. ಇನ್ನೊಂದು ಮಾತಾಡ್ಬೇಡ, ಇಲ್ಲಿದ್ದ ಸುಮ್ನೆ ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ವನಜ ಕೋಪ ಮಾಡ್ಕೊಂಡು ಗ್ರೀಷ್ಮಗೆ ಬೈದ್ ಬಿಡ್ತಾಳೆ. ಇನ್ನು ಅದೇ ಟೈಮ್ಗೆ ಅರುಂಧತಿ ಕತ್ತಿಗೆ ಇಲ್ಲಿ ಪಾಪಮ್ಮ ಗಾಯ ಮಾಡಿರ್ತಾರೆ ಅಲ್ವಾ, ಅದನ್ನ ರಾಜು ಕೂಡ ನೋಡ್ತಾರೆ. ಅರುಂಧತಿ ಏನಾಯ್ತು ಕತ್ತಲ್ಲಿ ಆತರ ರೆಡ್ ಆಗಿದೆ ಅಂದಾಗ ಏನಿಲ್ಲ ರೀ ಅಂತ ಅರುಂಧತಿ ಹೇಳ್ತಾಳೆ. ಅವಾಗ ಕರ್ಣ ಕೂಡ ತುಂಬಾ ಗಾಬರಿ ಆಗಿ ಅವ್ರ ಅಮ್ಮ ಹತ್ರ ಬರ್ತಾನೆ. ಅಮ್ಮ ಏನಾಯ್ತು, ಗಾಯ ಆಗಿದೆ, ಅಷ್ಟೊಂದಾಗಿದೆ, ಏನಾಯ್ತು ಹೇಳಮ್ಮ ಅಂದಾಗ ಏನಿಲ್ಲ ಕರ್ಣ, ಸ್ವಲ್ಪ ಇನ್ಫೆಕ್ಷನ್ ತರ ಆಗಿದೆ ಅಷ್ಟೇ, ಬೇಕಿದ್ರೆ ನಾಳೆ ಹೋಗಿ ಡಾಕ್ಟರ್ಗೆ ತೋರಿಸ್ತೀನಿ ಅಂದಾಗ ಏನ್ ಬೇಡಮ್ಮ, ಫ್ಯಾಮಿಲಿ ಡಾಕ್ಟರ್ಗೆ ಇವಾಗೆ ಕಾಲ್ ಮಾಡಿ ಬರೋ ಕೇಳ್ತೀನಿ ಅಂದಾಗ ಸರಿ ಆಯ್ತು ಅಂತ ಅರುಂಧತಿ ಕೂಡ ಒಪ್ಕೊಳ್ತಾಳೆ. ಇನ್ನು ಸಾಹಿತ್ಯಗೆ ಡೌಟ್ ಬಂದ್ಬಿಟ್ಟು ಪಾಪಮ್ಮ ಹತ್ರ ಬರ್ತಾಳೆ. ಪಾಪಮ್ಮ, ಅತ್ತೆ ಕುತ್ತಿಗೆಗೆ ಆತರ ಆಗಿದೆ, ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ, ನೀವೇನಾದ್ರೂ ಮಾಡಿದ್ರ ಅಂದಾಗ ಪಾಪಮ್ಮ ಕೂಡ ಹೂ ಅಂತ ಒಪ್ಕೊಳ್ತಾರೆ. ಇನ್ನು ಸಾಹಿತ್ಯ ಕೂಡ ಪಾಪಮ್ಮಗೆ ಊಟ ಮಾಡಿಸ್ತಾ ಇರ್ತಾಳೆ. ಸರಿ ಸಾಕ ಪಾಪಮ್ಮ ಅಂದಾಗ ಹೂ ಅಂತ ಹೇಳ್ತಾರೆ. ಹೋಗಿ ಇಟ್ ಬರ್ತೀನಿ ಪ್ಲೇಟ್ ಅಂತ ಹೇಳಿದಾಗ ಅಲ್ಲಿಗೆ ಅರುಂಧತಿ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಏ ಮುದುಕಿ, ನೀನು ನನ್ ಕುತ್ತಿಗೆಗೆ ಕೈ ಹಾಕುವಷ್ಟು ಧೈರ್ಯ ಬಂದಿದ್ದೇನಾ, ಬಿಡೋದಿಲ್ಲ ಕಣೆ, ಇದಕ್ಕೆ ಶಿಕ್ಷೆ ಕೊಡದೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ, ನೋಡ್ತಾ ಇರು ನಿನ್ಗೆ ಯಾವ ರೀತಿ ಬುದ್ಧಿ ಕಲಿಸ್ತೀನಿ, ಯಾವ ತರ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಎದುರ್ಕೋಬೇಡ ಮುದುಕಿ, ನಿನಗೆ ಶಿಕ್ಷೆ ಕೊಡೋದಿಲ್ಲ, ನಿನ್ ಮೊಮ್ಮಗ ಇದ್ದಾನೆ ಅಲ್ವಾ ಅವನಿಗೆ ಕೊಡ್ತೀನಿ ಅಂತ ಅರುಂಧತಿ ಹೇಳ್ತಾನೆ. ಏನ್ ಗೊತ್ತಾ, ಇವತ್ತು ನಾನು ಅವನ್ ಕಾರ್ ಬ್ರೇಕ್ ನ ಫೇಲ್ ಮಾಡಿದ್ದೀನಿ, ಅವನದ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ನಿನ್ ಪಕ್ಕ ಇದೇ ತರ ವೀಲ್ ಚೇರ್ ಅಲ್ಲಿ ಕುತ್ಕೊಳ್ತಾನೆ, ಅದೃಷ್ಟ ಕೆಟ್ಟೋಗಿದ್ರೆ ಸೀದಾ ಮೇಲಕ್ಕೆ ಹೋಗ್ತಾನೆ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಅರುಂಧತಿ ಹೇಳ್ತಾ ಇರ್ಬೇಕಾದ್ರೆ ಕರ್ಣ ಕೂಡ ಅಲ್ಲಿಗೆ ಬರ್ತಾನೆ. ಅಮ್ಮ ನಾನು ಆಫೀಸ್ಗೆ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಪಾಪಮ್ಮ ಕೂಡ ತುಂಬಾನೇ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಕರ್ಣ ಮಾತ್ರ ಆಶೀರ್ವಾದ ತಗೊಂಡು ಹಾಗೆ ಹೊರಟ್ಬಿಡ್ತಾನೆ. ಇಲ್ಲಿ ಪಾಪಮ್ಮ ಕೂಡ ಕರ್ಣಗ್ ಹೇಳ್ಬೇಕು ಅಂತ ತುಂಬಾನೇ ಗಾಬರಿ ಮಾಡ್ಕೊಂಡು ವೀಲ್ ಚೇರ್ ಇದ್ದ ಕೆಳಗ್ ಬಿದ್ಬಿಡ್ತಾರೆ. ಹಾಗೆ ಎದ್ದೇಳಕ್ಕೂ ಹಾಗೆ ಮಾತಾಡೋಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ ಪಾಪಮ್ಮ ಕೂಡ ಇಲ್ಲಿ ಕರ್ಣ ಅಂತ ಮಾತಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಮತ್ತೆ ಕರ್ಣ ಯಾಕೆ ರಿಟರ್ನ್ ಬಂದೋ ಏನೋ ಗೊತ್ತಿಲ್ಲ. ಪಾಪಮ್ಮ ಕೆಳಗ್ ಬಿದ್ದಿರ್ಬೇಕಾದ್ರೆ ಕರ್ಣ ಮತ್ತೆ ಸಾಹಿತ್ಯ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಅಯ್ಯೋ ಪಾಪಮ್ಮ ಏನಾಯ್ತು ಪಾಪಮ್ಮ, ಕೆಳಗಡೆ ಯಾಕೆ ಬಿದ್ದಿದ್ದೀರಾ ಅಂತ ಇಬ್ರು ಕೂಡ ಎದ್ದೇಳಿಸ್ತಾರೆ. ಎದ್ದೇಳ್ಸಿ ನಿಲ್ಸಿದ ತಕ್ಷಣ ಕರ್ಣಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ನೋಡಿ ಪಾಪಮ್ಮ, ನೀವು ನಿಂತ್ಕೊಂಡಿದ್ದೀರಾ ಅಂತ ಹೇಳಿದಾಗ ಪಾಪಮ್ಮ ಅದ್ರ ಬಗ್ಗೆ ಎಲ್ಲ ಬೇಡ, ನಾನೇನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಕರ್ಣ ಕರ್ಣ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಸಾಹಿತ್ಯ, ಪಾಪಮ್ಮ ಮಾತಾಡ್ತಾ ಇದ್ದಾರೆ ಅಂತ ಕರ್ಣ ಹೇಳ್ತಾನೆ. ಕರ್ಣ ಕಾರ್ ಅಂತ ಹೇಳ್ತಾಳೆ. ಅಯ್ಯೋ ಪಾಪಮ್ಮ, ನೀವೇನೋ ಹೇಳೋಕೆ ಟ್ರೈ ಮಾಡ್ತಾ ಇದ್ದೀರಾ ಹೇಳಿ ಅಂತ ಸಾಹಿತ್ಯ ಹೇಳಿದಾಗ ಆಮೇಲೆ ಬ್ರೇಕ್ ಫೇಲ್ ಅಂತ ಹೇಳ್ಬಿಡ್ತಾಳೆ. ಕರ್ಣಗಂತೂ ಅರ್ಥನೇ ಆಗ್ತಾ ಇರಲ್ಲ. ಅದೇ ಟೈಮ್ಗೆ ಈ ಕಡೆ ಅರುಂಧತಿ ಮತ್ತೆ ಆಯಿ ಇಬ್ರು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲ, ಮನೆ ಕೆಲಸದವಳನ್ನ ತಲೆ ಮೇಲೆ ಒತ್ಕೋಬೇಡ ಅಂತ ಹೇಳ್ದೆ, ನನ್ ಮಾತು ಎಲ್ಲಿ ಕೇಳ್ದೆ, ಇವಾಗ ನೋಡು ಅವಳಿದ್ದೇನೆ ನಿನಗೆ ತೊಂದರೆ ಆಗ್ತಾ ಇದೆ
ನನಗೆ ನಿನ್ನನ್ನ ಸಾಯಿಸೋ ಅಂತ ಮಟ್ಟಕ್ಕೂ ಕೂಡ ಹೋಗ್ತಾ ಇದ್ದಾಳೆ ಅಂದಾಗ, ಹೌದು ಆಯಿ, ಇವತ್ತು ಬರೀ ಕೈ ಬಂದಿರೋದಕ್ಕೆ ನನ್ನ ಕುತ್ತಿಗೆಗೆ ಕೈ ಹಾಕಿದ್ದಾರೆ. ನಾಳೆ ಇನ್ನೇನಾದ್ರೂ ಅವ್ರಿಗೆ ಮಾತ್ ಬಂದು ಹುಷಾರಾದ್ರು ಅಂತ ಇಟ್ಕೊಳ್ಳಿ, ಮೊದಲು ಪ್ರಾಬ್ಲಮ್ ಆಗೋದು ನನಗೆ ಅಂದಾಗ, ಹೌದು ಕಣೆ ಅರುಂಧತಿ, ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆ ಪಾಪಮ್ಮನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮೊದಲು ಅವ್ರ ಕೈ ಬಾಯಿ ಬರೋಕ್ಕಿಂತ ಮುಂಚೆ ನಾವೇನಾದ್ರೂ ಮಾಡ್ಲೇಬೇಕು ಅಂತ ಆಯಿ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಪಾಪಮ್ಮ ಕೂಡ ಕರ್ಣ ಹತ್ರ, ಕರ್ಣ ನೀನ್ ಇವತ್ತು ಆಫೀಸಿಗೆ ಹೋಗ್ಬೇಡ ಕರ್ಣ, ಆ ಅರುಂಧತಿ ಒಳ್ಳೆಯವಳಲ್ಲ ಅಂತ ಹೇಳ್ಬಿಡ್ತಾಳೆ. ಅವಾಗ ಕರ್ಣಗಂತೂ ಏನು ಅರ್ಥನೇ ಆಗ್ತಾ ಇರಲ್ಲ. ಅಯ್ಯೋ ಪಾಪಮ್ಮ, ನೀವು ಇವಾಗ ತಾನೇ ಹುಷಾರಾಗಿದ್ದೀರಾ, ಇವಾಗ ತಾನೇ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಸ್ಟ್ರೆಸ್ ಮಾಡ್ಕೋಬಾರ್ದು, ಬನ್ನಿ ಮೊದಲು ರೆಸ್ಟ್ ಮಾಡಿ ಬನ್ನಿ ಅಂತ ಸಾಹಿತ್ಯ ಹೇಳ್ತಾ ಇದ್ರು ಕೂಡ ಸಾಹಿತ್ಯ ಮಾತನ್ನ ಕೇಳಿಸ್ಕೊಳ್ದೆ ನೀನ್ ಸುಮ್ಮನೆ ಇರು ಅಂತ ಹೇಳ್ಬಿಡ್ತಾಳೆ. ಹೌದು ಕರ್ಣ, ನೀನ್ ಇವತ್ತು ಆಫೀಸ್ಗೆ ಹೋಗ್ಬೇಡ, ನಿನ್ಗೆ ತೊಂದರೆ ಆಗುತ್ತೆ, ದಯವಿಟ್ಟು ಆಫೀಸ್ಗೆ ಹೋಗ್ಬೇಡ ಕರ್ಣ ಅಂತ ಹೇಳ್ತಾ ಇರ್ತಾರೆ. ಪಾಪಮ್ಮ ಅಂತ ಕರ್ಣ ಜೋರಾಗಿ ಕೂಗ್ಬಿಡ್ತಾನೆ. ಪಾಪಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೀವು ಸಮಾಧಾನವಾಗಿರ್ಬೇಕು ಅಂತ ಹೇಳ್ತಾನೆ. ನೋಡು ಕರ್ಣ, ನೀನ್ ಅನ್ಕೊಂಡಿರೋ ಹಾಗೆ ನಿಮ್ಮಮ್ಮ ಒಳ್ಳೆಯವಳಲ್ಲ ಕಣೋ, ಇಷ್ಟು ದಿನ ಅವಳು ನಿನ್ಗೆ ಮೋಸ ಮಾಡ್ಕೊಂಡು ಬಂದಿದ್ದಾಳೆ, ಇನ್ ಮುಂದೆನೂ ಕೂಡ ಅವಳು ನಿನ್ಗೆ ಮೋಸ ಮಾಡ್ತಾಳೆ. ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು, ದಯವಿಟ್ಟು ಅವಳನ್ನ ನಂಬೋಕೆ ಹೋಗ್ಬೇಡ, ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪಾಪಮ್ಮ ಹೇಳ್ತಾರೆ. ಅವಾಗ ಕರ್ಣಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ರಾಜು ಕೂಡ ಅಲ್ಲಿಗೆ ಬರ್ತಾನೆ. ಅವಾಗ ರಾಜು ಕೂಡ ಪಾಪಮ್ಮನ ನೋಡ್ಬಿಟ್ಟು, ಅಯ್ಯೋ ಕರ್ಣ, ಪಾಪಮ್ಮ ಹುಷಾರಾಗಿದ್ದಾರೆ ಕಣೋ, ಪಾಪಮ್ಮ ನೀವು ಹುಷಾರಾಗಿದ್ದೀರಾ ಅಂತ ರಾಜು ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅಂತೂ ಪಾಪಮ್ಮ ಹುಷಾರಾದ್ರಲ್ಲ, ಅಷ್ಟು ಸಾಕು ನನ್ಗೆ. ನೋಡಿ ಪಾಪಮ್ಮ, ನೀವು ನಿಂತ್ಕೊಂಡಿದ್ದೀರಾ, ನಿಜವಾಗ್ಲೂ ಕೂಡ ನನ್ನ ಕೈಯಲ್ಲಿ ನಂಬೋಕ್ ಆಗ್ತಾ ಇಲ್ಲ ಅಂತ ರಾಜು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪಾಪಮ್ಮ ಕೂಡ ಬರ್ತಾರೆ. ಪಾಪಮ್ಮ ಅರ್ಥ ಮಾಡ್ಕೊಳ್ಳಿ ಪಾಪಮ್ಮ ಅಂತ ಸಾಹಿತ್ಯ ಹೇಳ್ತಾ ಇದ್ರು ಕೂಡ, ಏ ರಾಜೇಂದ್ರ, ನೀನಾದ್ರೂ ನನ್ ಮಾತ್ ಕೇಳು ರಾಜೇಂದ್ರ, ಅವಳು ಒಳ್ಳೆಯವಳಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ವನಜ ತಪ್ಪಾಗಿ ತಿಳ್ಕೊಂಡು ಪಾಪಮ್ಮ ನನ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ ಬಿಡ್ತಾಳೆ. ಹೌದು ಕಣೋ, ಅವಳು ಇನ್ಮೇಲೆ ಈ ಮನೆಯಲ್ಲಿ ಇರಬಾರ್ದು ಅಂತ ಕೆಟ್ಟು ಹುಳನ ನಾವು ಮೊದ್ಲು ಮನೆಯಿಂದ ಆಚೆ ಹಾಕ್ಬೇಕು. ನಿನಗೆಲ್ಲ ಸತ್ಯನೂ ಕೂಡ ನಾನು ಆಮೇಲೆ ಹೇಳ್ತೀನಿ ಕಣೋ, ಮೊದ್ಲು ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂದಿದ ತಕ್ಷಣ ಪಾಪಮ್ಮ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದಾಗ, ಅರುಂಧತಿ ಬಗ್ಗೆ ಕಣೋ, ಅರುಂಧತಿ, ಅರುಂಧತಿ ನೀನ್ ಅನ್ಕೊಂಡಿರೋ ಹಾಗೆ ಒಳ್ಳೆಯವಳಲ್ಲ, ಅವಳು ತುಂಬಾನೇ ಕೆಟ್ಟವಳು ಅಂತ ಹೇಳಿದ ತಕ್ಷಣ ಭರತ್ಗಂತೂ ಫುಲ್ ಶಾಕ್ ಆಗುತ್ತೆ. ಬಾರೋ, ನೀನಾದ್ರೂ ನನ್ನ ಮಾತು ಕೇಳು, ಅವಳನ್ನ ಇವತ್ತು ಮನೆಯಿಂದ ಆಚೆ ಹಾಕ್ಲೇಬೇಕು, ಎಲ್ಲೇ ಇದೆಯಾ ಅರುಂಧತಿ ಅಂತ ಹೇಳ್ಬಿಟ್ಟು ಪಾಪಮ್ಮ ನಡ್ಕೊಂಡು ಸೀದಾ ಹಾಲ್ಗೆ ಬಂದೇ ಬಿಡ್ತಾರೆ. ಅವಾಗ ಸಾಹಿತ್ಯ ಕೂಡ, ಅಯ್ಯೋ ಪಾಪಮ್ಮನ ಹೇಗಾದ್ರೂ ಮಾಡಿ ತಡಿಬೇಕು, ಇವ್ರಿಗೆ ನಾನು ಹೇಳೋದು ಯಾಕೆ ಅರ್ಥ ಆಗ್ತಾ ಇಲ್ಲ, ನಿಜವಾಗ್ಲೂ ಕೂಡ ಪಾಪಮ್ಮ ತೊಂದರೆ ಸಿಗಾಕೊಳ್ತಾರೆ ಅಂತ ಹೇಳ್ಬಿಟ್ಟು ಸಾಹಿತ್ಯ ಕೂಡ ಹಿಂದೆನೆ ಬರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅರುಂಧತಿ ಆಯಿ ಕೂಡ, ನೋಡು ಅರುಂಧತಿ, ಆ ಪಾಪಮ್ಮಗೆ ಏನಾದ್ರೂ ಬಾಯಿ ಬಂತು ಅಂತ ಇಟ್ಕೋ, ಮೊದಲನೇ ಮಾತಾಡೋದೇ ನಿನ್ ವಿರುದ್ಧ, ಈ ಮನೆಯವ್ರ ಮುಂದೆ ಎಲ್ಲರಿಗೂ ಕೂಡ ನೀನೇನು, ನೀನ್ ಮಾಡಿರೋ ಕೆಲಸ ಏನು ಅಂತ ಹೇಳ್ಕೊಂಡ್ ಬರ್ತಾಳೆ. ನೀನೇನೇ ಮಾಡೋದಿದ್ರು ಆ ಪಾಪಮ್ಮಗೆ ಬಾಯಿ ಬರೋಕ್ಕಿಂತ ಮುಂಚೆನೆ ಮಾಡ್ಬೇಕು. ಒಂದ್ ಪಕ್ಷ ಬಾಯಿ ಬಂತು ಅಂತ ಇಟ್ಕೋ, ನಮ್ಮಿಬ್ರು ಗತಿನೂ ಕೂಡ ಮುಗ್ದೋಗ್ಬಿಡುತ್ತೆ, ಆದಷ್ಟು ಬೇಗ ಆ ಪಾಪಮ್ಮಗೆ ಒಂದು ಗತಿ ಕಾಣಿಸು ಅಂತ ಹೇಳಿದಾಗ, ನೋಡ್ತಾ ಇರು ಆಯಿ, ಆ ಬಾಯಿ ಬರೋಕ್ಕಿಂತ ಮುಂಚೆನೆ ಅವಳ ಕತೆನ ಮುಗಿಸ್ಬಿಡ್ತೀನಿ, ಅವಳಿಗೆ ಕೊಡಬಾರ್ದು ಕಷ್ಟನ ಕೊಡ್ತೀನಿ, ಈ ಅರುಂಧತಿ ಏನು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಪಾಪಮ್ಮ ಬಂದ್ಬಿಟ್ಟು, ಅರುಂಧತಿ ಎಲ್ಲೇ ಇದೆಯಾ, ಬಾರೆ ಆಚೆಗೆ ಅಂತ ಹೇಳ್ತಾ ಇರ್ತಾಳೆ. ಬಾರೆ ಅರುಂಧತಿ ಅಂತ ಹೇಳಿದಾಗ, ಅರುಂಧತಿ ಅದು ಪಾಪಮ್ಮನ ವಾಯ್ಸು ತಾನೆ ಅಂದಾಗ, ಹೌದು ಆಯಿ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ, ಪಾಪಮ್ಮ ಮಾತಾಡ್ತಾ ಇದಾರ ಅಂತ ಇಬ್ರು ಕೂಡ ಫುಲ್ ಶಾಕ್ ಆಗ್ತಾರೆ. ಆದ್ರೆ ಅಷ್ಟು ಈಸಿಯಾಗಿ ಅರುಂಧತಿನ ಮನೆಯಿಂದ ಆಚೆ ಹಾಕೋಕ್ ಆಗೋದಿಲ್ಲ. ಹಾಗೆ ಪಾಪಮ್ಮ ಹೇಳ್ತಾ ಇರೋದು ಸತ್ಯ ಅಂತ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಇದು ಪಾಪಮ್ಮಗೂ ಕೂಡ ನಾಳಿನ ಎಪಿಸೋಡ್ ಅಲ್ಲೇ ಗೊತ್ತಾಗುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.